ಅಸ್ಸಲಾಮುಅಲೈಕುಮ್ ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ಇವತ್ತು ನಾವು ನೂರಾನಿ ಕಿಚನಿನಲ್ಲಿ ಹೆಲ್ದಿಯಾದಂಥ ಜೋಳದ ಹಿಟ್ಟಿನ ತಾಲಿಪಟ್ಟಿಯನ್ನು ಮಾಡ್ತಾಯಿದ್ದೇವೆ ರೀ. ಇವತ್ತು ಜಿಟಿ ಮಳೆ ಹತ್ತು ಬಿಟ್ಟೈತ್ರಿ. ಹುಡುಗರು ಏನಾರ ನಮ್ಗೆ ನಾಷ್ಟಕ್ಕೆ ಚಲೋ ಡಿಫ್ರೆಂಟಾಗಿ ನಾಷ್ಟ ಮಾಡಿಕೊಡು ಅಂತಂದ್ರಿ. ಹಾಗಾಗಿ ನಾವು ಮಕ್ಕಳು ಮನೆಯಾಗಿದ್ದಾರೆ ರೀ. ಹಾಗಾಗಿ ನಾವು ಈ ಥರ ತಾಲಿಪಟ್ಟಿ ಮಾಡಾಕತ್ತೇವೆ ರೀ. ಇದಕ್ಕೆ ಬೇಕಾಗೋ ಸಾಮಗ್ರಿ: ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, 2 ಉಳ್ಳಾಗಡ್ಡಿ, ಕೊತ್ತಂಬರಿ, ಒಂದು 7 ಮೆಣಸಿನ್ಕಾಯಿ, ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ರೀ. ಒಂದು ಗಡ್ಡಿ ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕಿ ಈಗ ಇದನ್ನೆಲ್ಲವನ್ನು ಪೇಸ್ಟ್ ಮಾಡ್ಕೊಳ್ಬೇಕು ನೋಡಿರಿ. ಕುಟ್ಟನಿಗೆ ತೊಗೊಂಡು ಕುಟ್ಟಬೇಕು ನೋಡಿರಿ. ಈಗ ಭಾಳ ಸಣ್ಣಾಗಿ ಕುಟ್ಟಬೇಡ್ರಿ, ಅಡ್ರ ಬಡ್ರನ ಜಜ್ಬೇಕು ರೀ. ಯಾಕಂದ್ರೆ ಹೆಚ್ಚು ಹಾಕಿದ್ರೆ ಮಕ್ಕಳಿಗೆ ತಿನ್ನೋಂಗಿಲ್ಲ. ಹಾಗಾಗಿ ಹಿಂಗೆ ಅಡ್ರ ಬಡ್ರ ಜಜ್ಜಿ ಹಾಕ್ತಾ ಇದ್ದೇನೆ ನೋಡಿರಿ ಇದನ್ನ ಪೇಸ್ಟನ್ನು. ನೋಡಿರಿ ಈ ಟೈಪ್ ಬಂತು. ಈಗ ನೋಡಿರಿ ನಾನು ಒಂದು ಸೌತೆಕಾಯಿ ತೊಗೊಂಡು ಹೆರಿಸ್ತಾ ಇದ್ದೇನೆ ರೀ. ಇದನ್ನು ಹಿಂಗೆ ಉದ್ದುದ್ದಾಗಿ ಹೆರ್ಚ್ಬೇಕು ನೋಡಿರಿ. ಸೌತೆಕಾಯಿ ಹೆರ್ಚಾದ ಮೇಲೆ ರೀ ಮತ್ತು ನಾವು ಮತ್ತೊಂದು ಕ್ಯಾರೆಟನ್ನು ತೊಳೆದಿಟ್ಟಿದ್ದು ಕ್ಯಾರೆಟನ್ನು ತೊಗೊಂಡಿದ್ದೀನಿ ರೀ. ಅದನ್ನು ಉದ್ದುದ್ದಾಗಿ ಹೆರ್ಚ್ಕೊಳ್ಳಬೇಕು ರೀ. ಹೀಗೆ ನೋಡಿರಿ ಎಲ್ಲನೂ ಹೆರ್ಚಿದ್ದೇನೆ ರೀ ನಾನು. ಈಗ ಒಂದು 2 ಉಳ್ಳಾಗಡ್ಡಿ ಇಟ್ಟಿದ್ನಲ್ಲ ರೀ, ಅದನ್ನು ಹೆಚ್ಕೊಂಡಿದ್ದೇನೆ ರೀ ನಾನು. ಈಗ ನೋಡಿರಿ ನಾನು ತಮಿ ಬಿಸಿಗೆ ಇಡ್ತಾ ಇದ್ದೇನೆ ರೀ. ಇದು ತಮಿ ಕಾಯಿ ಮಟ ನಾನು ಹಿಟ್ಟನ್ನು ನಾದ್ಕೊತೇನೆ ರೀ. ಈಗ ನೋಡಿರಿ ನಾ ಈಗ ಒಂದು ಬಟ್ಲ ಜೋಳದ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ನಾ ಈಗ ಇದನ್ನ ಐತಲ್ಲ ರೀ, ಇದಕ್ಕೆ ಈಗ ಹೆರ್ಚಿಟ್ಟಂಥ ತರಕಾರಿಯನ್ನು ಹಾಕ್ತಾ ಇದ್ದೇನೆ ನೋಡ್ರಿ. ಈಗ ಉಳ್ಳಾಗಡ್ಡೆಯನ್ನು ಹೆಚ್ಚಿಟ್ಟಂಥ ಉಳ್ಳಾಗಡ್ಡೆ ಹಾಕ್ತಾ ಇದ್ದೇನೆ ರೀ. ಇದು ಕ್ಯಾರೆಟ್ ರೀ, ಕ್ಯಾರೆಟನ್ನು ಹಾಕ್ತಾ ಇದ್ದೇನೆ ರೀ. ಇದು ಸೌತೆಕಾಯಿ ರೀ, ಸೌತೆಕಾಯನ್ನು ಹಾಕ್ತಾ ಇದ್ದೇನೆ ನೋಡಿರಿ. ಕೊತ್ತಂಬರಿ ರೀ. ಈಗ ಇದು ಜಜ್ಜಿ ಇಟ್ಟಂಥ ಪೇಸ್ಟ್, ಹಸಿ ಖಾರದ ಪೇಸ್ಟ್ ರೀ, ಇದನ್ನು ಹಾಕ್ತಾ ಇದ್ದೇನೆ ರೀ. ನಾ ಈಗ ಇದಕ್ಕೆ ಒಂದು ಚಿಟಿಕೆನಷ್ಟು ಅರಸಿನ ಪುಡಿಯನ್ನು ಹಾಕ್ತಾ ಇದ್ದೇನೆ ರೀ. ಜಾಸ್ತಿ ಬೇಡ್ರಿ, ಸ್ವಲ್ಪ ಹಾಕಿರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿರಿ. ನಾ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದು ಓಮ್ ಕಾಳು ರೀ, ಅಂದ್ರೆ ಅಜ್ವಾನ್ ಕಾಳು ರೀ. ಅದನ್ನ ಸ್ವಲ್ಪ ತಿಕ್ಕೆಯನ್ನು ಹಾಕ್ತಾ ಇದ್ದೇನೆ ರೀ. ನಾ ಈಗ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳರಿ. ಎಲ್ಲ ತರಕಾರಿ ಎಲ್ಲ ಹಿಟ್ಟಿನಾಗ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡಿರಿ. ಇದು ಮಣ್ಣಿನ ವಾಟೆ ನೋಡಿರಿ, ಚಹಾ ಪುಡಿ ವಾಟೆ. ಅದರಲ್ಲೇ ಒಂದು ವಾಟೆ ನೀರನ್ನು ತೊಗೊಂಡಿದ್ದೇನೆ ರೀ. ಸ್ವಲ್ಪ ಹಾಕಿ ನೀರು ನಾದಿಕೊಳ್ಳಬೇಕು ನೋಡಿರಿ ಹಿಟ್ಟನ್ನು. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ ರೀ. ಹಾಕಿ ಕ್ಯಾಸ್ಲೆ ಇದನ್ನು ಮತ್ತೊಮ್ಮೆ ನಾದ್ತಾ ಇದ್ದೇನೆ ನೋಡಿರಿ. ಇದನ್ನ ಈ ಜೋಳದ ಹಿಟ್ಟು ಹೆಂಗೆ ಚರ ನಾದ್ತೇವೆ ನೋಡಿರಿ, ಹಂಗೆ ಇದನ್ನು ಚರ ನಾದ್ಬೇಕು. ಅಂದ್ರೆ ಜಿಗಿಟು ಬರ್ತೈತೆ ರೀ ಇದು ಹಿಟ್ಟಿನಾಗ. ಇದು ನೋಡಿರಿ ನಾ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡೆ ರೀ. ಈಗ ಒಂದು ಮಣ್ಣಿನ ಬೋಲ್ನಾಗ ನಾನು ನೀರು ಹಾಕ್ಕೊಂಡಿದ್ದೀನಿ ರೀ. ಅದಕ್ಕೆ ನೋಡಿರಿ ಕಾಟನ್ ಬಟ್ಟೆ ರೀ, ಅದ್ರಾಗ ನೀರಿನಾಗ ಎದ್ಕೋಬೇಕು ರೀ. ಈಗ ಇದು ಪ್ಲಾಸ್ಟಿಕ್ನಾಗ ಒಬ್ಬೊಬ್ಬರು ಪ್ಲಾಸ್ಟಿಕ್ ಹಾಳಿ ಒಳಗೆ ಹಾಕಿ ಮಾಡ್ತಾರೆ ರೀ. ಹಾಗೆಲ್ಲ ಮಾಡಬೇಡ್ದ್ರಿ. ಇದು ಕಾಟನ್ ಬಟ್ಟೆ ಒಳಗೆ ಚಲೋ ಬಟ್ಟೆ ಒಳಗೆ ಹಾಕಿ ಹಿಂಗೆ ನೀರು ಎದ್ದಿ ಹಿಂಗೆ ಬಡಿದ್ರೆ ತಾಲಿಪಟ್ಟಿ ಎಂಥ ಚಲೋ ಆಕ್ಕವ ರೀ. ಈಗ ರೊಟ್ಟಿ ಹೆಂಗೆ ಬಡಿತೇವೆ ರೀ ಹಂಗೆ ನಾವು ಬಡಿತಾ ಇದ್ದೇವೆ ನೋಡಿರಿ ತಾಲಿಪಟ್ಟಿಯನ್ನು. ನೋಡಿರಿ ಇಷ್ಟು ಈ ಥರ ಬಂತು ನಮ್ಮ ತಾಲಿಪಟ್ಟಿ. ಈಗ ನೋಡಿರಿ ತವಿ ಬಿಸಿಯಾಗಿದೆ. ಅದಕ್ಕೊಂದು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೇನೆ ರೀ ನಾ ತವಿಗೆ. ನೋಡಿರಿ ಬಡ್ದಿದಂಥ ತಾಲಿಪಟ್ಟಿ ಅದಕ್ಕೆ ಹಾಕ್ತಾ ಇದ್ದೇನೆ ರೀ. ಅದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿರಿ ಮ್ಯಾಗ. ಮತ್ತೊಂದು ಕಾಟನ್ ಬಟ್ಟೆ ತೊಗೊಂಡು ನೀರು ಎದ್ದಿ ಮ್ಯಾಗ ನೀರನ್ನು ಹಚ್ಚಿರಿ ಸ್ವಲ್ಪ. ಈಗ ನೋಡಿರಿ ಒಂದು ನಿಮಿಷ ಬೇಯಿಸ್ಬೇಕು ರೀ. ಮತ್ತು ನಾ ಒಂದು ನಿಮಿಷ ಆಗಿದೆ. ಹಾಗೆ ಮತ್ತು ಹೊಳಿಸಿ ಹಾಕ್ತಾ ಇದ್ದೇನೆ ರೀ ನಾ ತಾಲಿಪಟ್ಟಿ. ಮತ್ತು ಅದಕ್ಕೆ ಮತ್ತೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ರೀ ನಾ ಈಗ. ಅದು ಬೇವಿ ಮಟ್ಟ ಮತ್ತೊಂದು ತಾಲಿಪಟ್ಟಿಯನ್ನು ಮಾಡೋಣ ರೀ ನಾವೀಗ. ಈಗ ನೋಡಿರಿ ಮತ್ತೊಂದು ಹಿಟ್ಟು ತೊಗೊಂಡಿದ್ದೇನೆ ರೀ. ಮತ್ತು ನಾನು ತಾಲಿಪಟ್ಟಿ ಮತ್ತೊಂದು ಮಾಡ್ತಾ ಇದ್ದೇನೆ ನೋಡಿರಿ. ಈಗ ನಾನು ಒಂದು ಬೌಲ್ ಹಿಟ್ಟಿನಾಗ ರೀ 4 ತಾಲಿಪಟ್ಟಿ ಹಾಕೋ ನೋಡಿರಿ. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಿಟ್ಟು ತೊಗೊಂಡು ಮಾಡಿರಿ. ನಾನು 4 ಮಾಡ್ತಾಯಿದ್ದೇನೆ ರೀ. ಈಗ ನೋಡಿರಿ ಮತ್ತೊಂದು ತಾಲಿಪಟ್ಟಿ ರೆಡಿ ಆಯ್ತು ರೀ ನಮ್ಮದು. ನೋಡಿರಿ ಬೆಂದಿದೆ ತಾಲಿಪಟ್ಟಿ. ಮತ್ತೊಮ್ಮೆ ಹೊಳಸು ಹಾಕ್ತಾ ಇದ್ದೇನೆ ರೀ ನಾ ತಾಲಿಪಟ್ಟಿಯನ್ನು. ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ರೀ. ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಬೇಯಿಸಿರಿ. ನೋಡಿರಿ ಈ ಥರ ಬಂತು ನಮ್ದು ಜೋಳದ ಹಿಟ್ಟಿನ ಹೆಲ್ದಿ ತಾಲಿಪಟ್ಟಿ ರೆಡಿಯಾಗಿದೆ ರೀ. ನೋಡಿರಿ ಇದು ಏನು ಚೆಂದ ಕಾಣ್ತಾ ಇದೆ ನೋಡಿರಿ.
ಮತ್ತೊಂದು ಮಾಡಿ ಇಟ್ಕೊಂಡಿದ್ನಲ್ಲ ರೀ ತಾಲಿಪಟ್ಟಿ ಅದನ್ನು ತವಿಗೆ ಹಾಕ್ತಾಯಿದ್ದೇನೆ ನೋಡಿರಿ. ಮತ್ತು ನಾನು ಅದಕ್ಕೆ ಒಂದು ಸ್ವಲ್ಪ ನೀರು ಒದ್ದೆ ಮಾಡಿ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹೊಳಿಸಿ ಹಾಕಿರಿ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಬೇಯಿಸಿರಿ ನೋಡಿರಿ. ಬೆಲ್ಲ ನಮ್ಮ ಚೆನ್ನಾಗಿ ಬೇಯ್ದಿದೆ. ಮತ್ತೊಂದು ತಾಲಿಪಟ್ಟಿನ ರೆಡಿ ಆಯ್ತು ರೀ. ಇದು ಕೊಬ್ಬರಿ ಚಟ್ನಿ ಜೊತೆ ಅಥವಾ ಮೊಸರಿನ ಜೊತೆ ತಿಂದರೆ ಭಾಳ ಟೇಸ್ಟ್ ಆಗುತ್ತೆ ರೀ ಫ್ರೆಂಡ್ಸ್. ಇದು ಮಕ್ಕಳಿಗೆ ತಿನ್ನೋಕ್ಕೆ ಹೆಲ್ದಿನೂ ಇರುತ್ತೆ ರೀ, ಇಷ್ಟಲಿಂದನೂ ತಿಂತಾವೆ ರೀ. ಆಗ ರೊಟ್ಟಿ ತಿನ್ನಂದ್ರೆ ತಿನ್ನೋಂಗಿಲ್ಲ, ಹೀಗಾಗಿ ಈ ಥರ ಮಾಡಿ ಕೊಡೋರಿ ಭಾಳ ಇಷ್ಟಪಟ್ಟು ತಿಂತಾವೆ ರೀ ಮಕ್ಕಳು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟನ್ನು ಮಾಡಿರಿ ಫ್ರೆಂಡ್ಸ್. ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು ರೀ ಫ್ರೆಂಡ್ಸ್.